ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಮ್ಮ ಅತಿ ದೊಡ್ಡ ದೌರ್ಬಲ್ಯವೆಂದರೆ ಕೈ ಚೆಲ್ಲುವುದು. ಇನ್ನೊಂದು ಸಲ ಪ್ರಯತ್ನಿಸಿ ನೋಡುತ್ತೇನೆ ಎಂಬುದರಲ್ಲೇ ಯಶಸ್ಸಿದೆ. ಹೌದು ಸ್ನೇಹಿತರೆ, ಖಂಡಿತವಾಗ್ಲೂ ಇದು ನಿಜ ಅಂತಲೇ ಹೇಳ್ತೀನಿ. ನನಗೂ ಕೂಡ ಇದು ತುಂಬಾ ಅನುಭವಗಳಾಗಿದೆ. ಇವನ್ ನಿಮಗೂ ಕೂಡ ತುಂಬಾ ಅನುಭವಗಳಾಗಿರ್ಬೋದು. ನಾವು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಪ್ರತಿ ಸಲ ನಮಗೆ ಒಂದೇ ಬಾರಿ ನಮಗೆ ಸಕ್ಸಸ್ ಅನ್ನೋದು ಸಿಗಬೇಕು ಅಂದ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಅಂದ್ಕೊಂಡಿದ ತಕ್ಷಣ ಎಲ್ಲದು ಸಿಕ್ಕರೆ ನಮಗೆ ಅದರ ಒಂದು ಬೆಲೆ ಗೊತ್ತಾಗಲ್ಲ ಅಲ್ವಾ ಸ್ನೇಹಿತರೆ. ಹಾಗಾಗಿ ಒಂದು ಸಲ ನಮಗೆ ಕೆಲಸ ಆಗ್ತಾ ಇಲ್ಲ ಅಂದಾಗ, ಇಲ್ಲ ಬಿಡಪ್ಪ ಈ ಕೆಲಸ ನನ್ನ ಕೈಲಿಂದ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟು ನಾವು ಆ ಕೆಲಸವನ್ನು ಕೈ ಚೆಲ್ಲಿ ಕೂತಾಗ ಅದಕ್ಕೊಂದು ಅರ್ಥ ಅನ್ನೋದು ಸಿಗೋದಿಲ್ಲ ಸ್ನೇಹಿತರೆ. ಅದೇ ಪರವಾಗಿಲ್ಲ, ಈ ರೀತಿಯಾಗಿ ನಾನು ಸೋತಿದ್ದೀನಿ ಅಲ್ವಾ, ಇದರಿಂದ ನಮಗೊಂದು ಅನುಭವ ಬಂದಿರುತ್ತೆ. ಅಟ್ಲೀಸ್ಟ್ ನೀವು ಒಂದು ಪ್ರಯತ್ನ ಪಟ್ಟು ಸೋತಿರ್ತೀರ ಅಲ್ವಾ, ಆವಾಗ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಸ್ನೇಹಿತರೆ, ಯಾವ ಒಂದು ನಿಮ್ಮ ತಪ್ಪಿಂದ ನೀವು ಸೋತಿದ್ದೀರಾ ಅಥವಾ ಇನ್ನೂ ಎಷ್ಟು ಎಫರ್ಟನ್ನು ನೀವು ಹಾಕಬೇಕಿತ್ತು ಅನ್ನೋದು ನಿಮ್ಮ ಒಂದು ಅರಿವಿಗೆ ಬಂದಿರುತ್ತೆ. ಯಾವುದೆಲ್ಲ ತಪ್ಪುಗಳನ್ನು ನೀವು ಮೊದಲ ಹೆಜ್ಜೆಯಲ್ಲಿ ಮಾಡಿದ್ದೀರಾ, ಆ ಒಂದು ತಪ್ಪುಗಳನ್ನು ನೆಕ್ಸ್ಟ್ ಸ್ಟೆಪ್ ಇಡುವಾಗ ಸರಿ ಮಾಡಿಕೊಂಡ್ರೆ ಅಲ್ಲಿ ಇನ್ನೂ ಸಕ್ಸಸ್ ರೇಟಿಗೆ ನೀವು ಇನ್ನೂ ಹತ್ರ ಆಗ್ತಾ ಹೋಗ್ತಾ ಇರ್ತೀರಾ. ಪರವಾಗಿಲ್ಲ, ಎರಡನೇ ಸಲ ಟ್ರೈ ಮಾಡ್ತೀರಾ, ಎರಡನೇ ಸಲನೂ ಕೂಡ ಆಗ್ತಾ ಇಲ್ವಾ, ಎರಡನೇ ಸಲಾಗೆ ನಿಮಗೆ ಇನ್ನೂ ಚೆನ್ನಾಗಿ ಅನುಭವ ಆಗುತ್ತೆ. ಯಾವ ನನ್ನ ತಪ್ಪಿಂದ ನನ್ನ ಗುರಿನ ನಾನು ತಲುಪೋದಿಕ್ಕೆ ಆಗ್ತಾ ಇಲ್ಲ ಅಂತ. ಆ ತಪ್ಪನ್ನು ನಿಮಗೆ ನೀವೇ ಕಂಡುಕೊಂಡಾಗ ನಿಮ್ಮ ಗುರಿ ತಲುಪೋದಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬೇರೆ ಯಾರೋ ಬಂದು ನಿಮ್ಮ ತಪ್ಪನ್ನು ನಿಮಗೆ ತಿಳಿಸ್ಕೊಡೋದಕ್ಕಿಂತ ನೀವೇ ನಿಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡಾಗ ನಿಮ್ಮ ಒಂದು ದಾರಿ ಇನ್ನೂ ಸುಲಭ ಆಗುತ್ತೆ. ಹಾಗೆ ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಯಾವ ರೀತಿಯಲ್ಲಿ ನೀವು ಪ್ರಯತ್ನ ಪಡಬಹುದು ಬೇರೆ ಥರವಾಗಿ ಅನ್ನೋದು ಕೂಡ ನಿಮ್ಮ ಜ್ಞಾನಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕಾಗಿಯೇ ಹೇಳೋದು, ಪ್ರಯತ್ನ ಅನ್ನೋದನ್ನು ಖಂಡಿತವಾಗ್ಲೂ ಬಿಡಬೇಡಿ. ಅದು ಒಂದಲ್ಲ ಒಂದಿನ ನಿಮಗೆ ಕೈ ಹಿಡಿಯುತ್ತೆ. ಆದರೆ ಇಲ್ಲಪ್ಪ ಇದು ನನ್ನ ಕೈಲಿಂದ ಆಗೋದೇ ಇಲ್ಲ ಅಂತ ದಾರಿ ಮಾತ್ರ ಬದಲಾಯಿಸಬೇಡಿ. ಯಾಕಪ್ಪ ಅಂದರೆ ನಿಮ್ಮ ಗುರಿ ಏನು ಇಟ್ಕೊಂಡಿರ್ತೀರಾ ಆ ಗುರಿನ ತಲುಪೋಕೆ ಬೇರೆ ದಾರಿಗಳನ್ನು ಬದಲಾಯಿಸಿ, ಹಾಗೆ ಕೆಟ್ಟ ದಾರಿಯನ್ನು ಮಾತ್ರ ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ. ಕೆಟ್ಟ ದಾರಿಯಲ್ಲಿ ಹೋದವ್ರಿಗೆ ಕ್ಷಣಿಕಕ್ಕೆ ಮಾತ್ರ ಸುಖ ಸಿಗ್ಬೋದು, ಆದರೆ ಜೀವನದಲ್ಲಿ ನೆಮ್ಮದಿ ಅನ್ನೋದು ಖಂಡಿತವಾಗ್ಲೂ ಸಿಗೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿಯೇ ಹೇಳ್ತಾ ಇರೋದು, ಯಾವ ದಾರಿನ ನೀವು ಆಯ್ಕೆ ಮಾಡ್ಕೋತೀರ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತಿನ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.